ಟ್ರಾನ್ಸ್ಪೋರ್ಟ್ ಅಂಡ್ ಎರ್ತ್ ಮೂವರ್ಸ್ ಅಸೋಸಿಯೇಷನ್ ಇವತ್ತು ಅಧ್ಯಕ್ಷರಾಗಿ ರವಿ ಅವ್ರನ್ನ ಇವತ್ತು ಅನಾನಮಸ್ ಆಗಿ ಎಲೆಕ್ಟ್ ಮಾಡಿದ್ವಿ. ಅದೇ ತರ ಸೆಕ್ರೆಟರಿ ಆಗಿ ನಾರಾಯಣ ಸ್ವಾಮಿ ಅವರು ಸೆಕ್ರೆಟರಿ ಆಗಿ ಈ ದಿನ ಅವ್ರನ್ನ ಅನೌನ್ಸ್ ಮಾಡಿದ್ವಿ. ಟ್ರೆಸರರ್ ಆಗಿ ನಮ್ಮ ನಾಗರಾಜ್ ಅವ್ರನ್ನ ಈ ದಿನ ಎಲೆಕ್ಟ್ ಮಾಡಿದ್ವಿ. ಸೀನಿಯರ್ ವೈಸ್ ಪ್ರೆಸಿಡೆಂಟ್ ಆಗಿ ಶಶಿಕುಮಾರ್ ಅವ್ರನ್ನ ವಿಜಯಕುಮಾರ್ ಅವ್ರನ್ನ ಮಾಡಿದ್ವಿ. ಅದೇ ತರ ಇಲ್ಲಿ ಟಟ್ರಮ್ನಲ್ಲೂ ಯಶವಂತಪುರ ಎಲ್ಲ ಸೇರಿ ನಮ್ಮ ದುರ್ಗಾ ಆನಂದ್ ಅವ್ರನ್ನ ವೈಸ್ ಪ್ರೆಸಿಡೆಂಟ್ ಆಗಿ ಮಾಡಿದ್ವಿ. ಒಂದೊಂದು ರೋಡ್ಗೆ ಒಬ್ಬರೊಬ್ಬರನ್ನ ವೈಸ್ ಪ್ರೆಸಿಡೆಂಟ್ ಆಗಿ ಮಾಡಿದ್ವಿ. ಆನಂದಣ್ಣ ಜಯಣ್ಣ ತುಮಕೂರು. ಒಂದು ನಿಮಿಷ ಆನಂದ್ ವೈಸ್ ಪ್ರೆಸಿಡೆಂಟ್, ಆನಂದಣ್ಣ ವೈಸ್ ಪ್ರೆಸಿಡೆಂಟ್, ಜಯಣ್ಣ ತುಮಕೂರು ರೋಡ್ ವೈಸ್ ಪ್ರೆಸಿಡೆಂಟ್, ಒಬ್ಬೊಬ್ಬರು ಹೇಳಿ ಅಲ್ಲಿ ನೋಡಿ. ಪಾಲ್ಕೆರಮ್ಮ ಮಂಜಣ್ಣ ಮಾಗಡಿ ರೋಡ್ ವೈಸ್ ಪ್ರೆಸಿಡೆಂಟ್, ರಾಜಣ್ಣ ನಮ್ಮ ರಾಜೀವಣ್ಣ ಯಶವಂತಪುರ ಮತ್ತು ಮಹಾಲಕ್ಷ್ಮಿ ಇದು ಮಲ್ಲೇಶ್ವರಂ, ಚಂದ್ರಣ್ಣ ಹೆಬ್ಬಾಳ ಮತ್ತು ಗಣೇಶಣ್ಣ ಸಿಬಿ ಗಣೇಶಣ್ಣ ಕನಕಪುರ ರೋಡ್, ಜಗೀರುಲ್ಲಾ ಕಾಲ್ ಬನ್ನೇರ್ಘಟ್ಟ ರೋಡ್, ಪ್ರಣಿ ಹೆಸರುಘಟ್ಟ ರೋಡ್, ಅಯ್ಯಪ್ಪ ಅವರು ಗುಟ್ಟಳ್ಳಿ ರೋಡ್ ಮತ್ತು ಡಿಕೆ ಮಧುವರು ಎಲೆಕ್ಟ್ರಾನಿಕ್ ಸಿಟಿ ರೋಡ್, ರುದ್ರೇಗೌಡರು ಮಾಗಡಿ ರೋಡ್, ಇಮ್ರಾನ್ ಶಿವಾಜಿನಗರ್ ಮತ್ತು ಸತೀಶ್ ಮೈಸೂರು ರೋಡ್, ಲೋಕೇಶ್ ರಿಂಗ್ ರೋಡ್, ನವೀನ್ ಕುಮಾರ್ ಯಶವಂತಪುರ ಹಾಗೂ ನಂಜೇಗೌಡರು ಮಾಗಡಿ ರೋಡ್, ಮಧು ಮತ್ತು ಜಯಣ್ಣ ಅವರು ಟಿನ್ ಫ್ಯಾಕ್ಟರಿ. ಅದೇ ತರ ಇನ್ನ ಕೆಲವು ರೋಡ್ನವ್ರನ್ನ ಇನ್ನ ತೀರ್ಮಾನ ಮಾಡಿಲ್ಲ, ಅವರವ್ರ ಹೆಸರು ಕೊಟ್ಟಿಲ್ಲ. ಡಿಸೆಂಬರ್ 15ನೇ ತಾರೀಕು ಒಳಗಡೆ ಎಲ್ಲಾರು ಅವರವ್ರ ಮೆಂಬರ್ಶಿಪ್ ನ ತಗೊಂಡ್ಬಿಡ್ಬೇಕು. ಅವರವ್ರ ಮೆಂಬರ್ಶಿಪ್ ಪಡೆದ ತಕ್ಷಣ ಸರ್ಕಾರದ ಹತ್ರ ನಮ್ಮ ಕುಂದುಕೊರತೆಗಳು ಏನಿದೆಯೋ ಅದ್ರ ಬಗ್ಗೆ ಚರ್ಚೆ ಮಾಡಿ ಒಂದು ನಿರ್ಧಾರ ತಗೊಳ್ಳಿಕ್ಕೆ ಒಂದು ಅಸೋಸಿಯೇಷನ್ ಮೂಲಕ ಇವತ್ತು ತೀರ್ಮಾನ ಮಾಡಿದೀವಿ. ಆದ್ರಿಂದ ಎಲ್ಲಾ ಲಾರಿ ಮಾಲೀಕರು, ಡಬ್ರೀಸ್ ಲಾರಿ ಮಾಲೀಕರಿಗೆ ಇನ್ನ ಮುಂದೆ ಬರೋ ತೊಂದರೆಗಳಿಗೆ, ಅದೇ ತರ ಈ ಜೆಸಿಬಿ ನಮ್ಕೊಂಡವ್ರು, ನಮ್ಮನ್ನು ನಂಬ್ಕೊಂಡವ್ರು ಅವ್ರ ಪಾಪ ಅವ್ರು ಯಾವುದೇ ಕಾರಣಕ್ಕೂ ನಾವು ಕೈ ಬಿಡಕ್ಕೆ ರೆಡಿ ಇಲ್ಲ. ಅವ್ರಿಗೂ ಕೂಡ ನಮ್ಮ ಫಂಡಮೆಂಟಲ್ ರೈಟ್ಸ್ ನ ಮಾಡಲಿಕ್ಕೆ ಈ ಸರ್ಕಾರ ನಮಗೆ ಅಡ್ಡಪಡಿಸ್ತಾ ಇದೆ ಅಂದ್ರೆ ಅದನ್ನ ಯಾವುದೇ ಆಗಲಿ ಪ್ರಾಣ ಕೊಟ್ಟಾದ್ರೂ ನಮ್ಮ ಲಾರಿ ಮಾಲೀಕರನ್ನ ಕಾಪಾಡಬೇಕೆಂಬ ತೀರ್ಮಾನವನ್ನು ಎಲ್ಲಾ ಮುಖಂಡರು ಇವತ್ತು ತಗೊಂಡಾಗಿದೆ. ಇನ್ನು ಮುಂದೆ ಯಾವುದೇ ತೊಂದರೆ ಇರಲಿ, ಅಸೋಸಿಯೇಷನ್ ಪ್ರೆಸಿಡೆಂಟ್ನ, ಸೆಕ್ರೆಟರಿನ, ಸೀನಿಯರ್ ವೈಸ್ ಪ್ರೆಸಿಡೆಂಟ್ನ, ಟ್ರೆಸರ್ನ ನೀವು ಫೋನು ದೂರವಾಣಿ ಮೂಲಕ ಸಂಪರ್ಕ ಇಟ್ಟು ನಿಮ್ಮ ತೊಂದರೆಗಳನ್ನ ನೀವು ಬಗೆಹರಿಸಬೇಕು ಅಂತ ನಾನು ಕಳಕಳಿ ಮಾಡಿಕೊಡ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಈಗ